Watch full episodes on Jio Hotstar. ರಜೆ ಬಗ್ಗೆ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ರಜೆಯಲ್ಲಿ ಮಜಾ ಮಾಡಿ ಮಕ್ಕಳೇ. ಬಾಯ್ ಬಾಯ್, ಟೇಕ್ ಕೇರ್. ಮಿಸ್ ಸೆಕ್ಯೂರಿಟಿ, ಸರಿ ನಾನೀಗ ಬಂದೆ. ಮಿಸ್ಟರ್ ಅಲಾಜಾರ್, ಈ ನಿಮ್ಮ ಕ್ಲೌಡ್ ಲೈಬ್ರರಿ ತರೋ ಐಡಿಯಾ ತುಂಬ ಇಷ್ಟವಾಯಿತು. ಕೊನೆ ಪಕ್ಷ ಈ ರಜೆಯಲ್ಲಿ ಯಾವ ಮಕ್ಕಳು ಮನೆಗೆ ಹೋಗೋದಿಲ್ವೋ ಅವರಿಗೆ ಈ ಲೈಬ್ರರಿ ತುಂಬ ಉಪಯೋಗ. ಬಹಳ ದಿನದ ನಂತರ ನಾನು ಮನೆಗೆ ಹೋಗ್ತಿದ್ದೀನಿ. ನಿಮಗೆ ಥ್ಯಾಂಕ್ಸ್ ಹೇಳಲು ಬಂದೆ. ಯು ಆರ್ ಆಲ್ವೇಸ್ ವೆಲ್ಕಮ್. ಅವರು ಮನೆಗೆ ಹೋಗುದಿಲ್ಲ ಮತ್ತು ಇಲ್ಲಿ ಸುಮ್ಮನೆ ಕೂತು ಬೋರ್ ಆಗ್ತಾರೆ. ಆದ್ರೆ ನಾನು ಅದನ್ನೇ ಯೋಚಿಸಿ ಇಲ್ಲಿ ಒಳ್ಳೆ ಒಳ್ಳೆ ಬುಕ್ಸ್ ತಗೊಂಡು ಬಂದಿದ್ದೆ. ಸರಿ, ಹೊರಡ್ತೀನಿ. ಇದು ಬೇಸಿಕ್ ಮ್ಯಾಜಿಕ್ ಬುಕ್ ಮತ್ತು ಇದು ಮಿಸ್ಟ್ರಿ ವರ್ಲ್ಡ್ ನದ್ದು. ಈ ಪುಸ್ತಕನ ಎಷ್ಟು ಓದ್ತೀರೋ ಅಷ್ಟು ಕಡಿಮೆನೆ. ಇದು ಇಟ್ಕೊಳ್ತೀನಿ. ರಜೆಲಿ ಇಡೀ ಓದ್ಬೇಕು. ಅರೆ, ಸೂರ್ಯ ಮೇಲಿದ್ದಾನೆ. ಹಿಂದಿನಿಂದ ಸನ್ರೈಸ್ ಹೇಗೆ ಬಂತು? ಇದ್ಯಾವುದೋ ಸ್ಪೆಷಲ್ ಬುಕ್ ಕಾಣಿಸ್ತಿದೆ. ಮ್ಯಾಜಿಕ್ ಬುಕ್ ಆಫ್ ಈಜಿಪ್ಟ್. ವರುಣ್, ಇದೆಲ್ಲ ಏನಾಗ್ತಾ ಇದೆ? ಇದ್ಯಾವುದೋ ಸ್ಪೆಷಲ್ ಬುಕ್. ಮ್ಯಾಜಿಕ್ ಬುಕ್ ಆಫ್ ಈಜಿಪ್ಟ್. ಮಾಯರಾ, ವರುಣ್, ಬೇಗ ಮಾಡಿ. ಎಲ್ಲರೂ ಹೊರಟೋದ್ರು, ನೀವಿಬ್ಬರೇ ಇಲ್ಲಿರೋದು. ಅರೆ, ಇದೇನ್ ಬರ್ದಿದೆ? ಈಜಿಪ್ಟ್, ಈಜಿಪ್ಷಿಯಾ, ಬನ್ನಿ ಮಜಾದಿಂದ ಬದುಕಿ. ಇಕ್ಕ ದಮ್ತಿಕ ದಮ್ ಕಮ್ ಕಮ್ ಚೂ. ಈಜಿಪ್ಟ್ನ ಬಾಗಿಲು ನೀನ್ ತೆರೆದ್ಬಿಡು. ಇದೇನು? ವರುಣ್ಗೆ ಆ ಬುಕ್ ಹೇಗೆ ಸಿಕ್ತು? ನಾನು ಅವರನ್ನು ತಡಿಲೇಬೇಕು. ವರುಣ್, ನಿಲ್ಲು. ಈಗ ಮಾಡಬೇಡಿ ಮಕ್ಕಳೇ. ಆ ಪುಸ್ತಕಕ್ಕೆ ಕೈ ಹಚ್ಚಬೇಡಿ. ಮಾಯರಾ, ವರುಣ್, ಚಿಂತೆ ಮಾಡಬೇಡಿ. ನಾನೇನಾದರೂ ಮಾಡ್ತೀನಿ. ಕಾಪಾಡಿ. ಇದೆಂತ ವಸ್ತು? ಕಾಪಾಡಿ. ರುದ್ರ. ಅಲಾಜರ್ ಸರ್, ಏನಾಯ್ತು?
ರುದ್ರ ಅವರನ್ನು ಕಾಪಾಡು, ಮಾಯರಾ ಅವರನ್ನು ಕಾಪಾಡು. ಅವರು ಬ್ರಿಸ್ಟರ್ನೊಳಗೆ ಸಿಕ್ಕಾಕೊಂಡಿದ್ದಾರೆ. ಮಾಯರಾ, ವರುಣ್! ರಂಗೀಲ, ನನ್ನನ್ನು ಎಳೀರಿ! ಅರೆ ಇದೇನು, ಇವಾಗ ನಾನಿವ್ರನ್ನ ವಾಪಸ್ ಹೇಗೆ ತರಲಿ? ರುದ್ರ ಕಾಪಾಡು, ನಾನೀಗ ಬೀಳ್ತೀನಿ. ನೀವೇ ಅಲ್ಲೇ ರಂಗೀಲ, ನಾವು ಬೀಳ್ತೀವಿ. ನಾನೇನಾದ್ರೂ ಮಾಡ್ತೀರಿ. ಬಚಾವಾದ್ವಿ. ಅರೆ ಇದ್ಯಾರು? ನಿಲ್ಸಿ, ಸಾಕ್ ಮಾಡಿ. ಮಾಯರಾ, ವರುಣ್, ನಾವಿಲ್ಲೇಲ್ ಬಂದ್ವಿ? ರುದ್ರ, ವರುಣ್ ಯಾವ್ದೋ ಮಂತ್ರ ಓದ್ದ, ಮತ್ತೆ ನಾವು ಈಜಿಪ್ಟ್ಗೆ ಈಜಿಪ್ಟಾ? ಸರಿ, ಮೇಲ್ ಹೋಗಿ ನೋಡ್ತೀನಿ. ಹ. ಕಾಪಾಡಿ, ಈ ಬುಕ್ಕನ್ನು ಕಾಪಾಡಿ. ಇವ್ರೆಲ್ಲ ಯಾರು? ಅವರು ಅವ್ರವ್ರು ಏನಂತೀಯ? ತಗೋ. ಆಕ್ರಮಣ! ಅರೆ ಮಾಡಿದ್ದುಣ್ಣು ಮಹಾರಾಯ. ಇದಕ್ಕಂತಾರೆ ತಲೆ ಬೋಳಿಸ್ತಲೇ ಕಲ್ಲು ಬಿತ್ತು ಅಂತ. ಅರೆ ಕಾಪಾಡು. ಈಗೇನ್ ಮಾಡ್ತೀರಿ ಮಕ್ಳೇ? ಸಿಬಾಯಿಸ್ಕಾ ಪ್ರೊಟೆಕ್ಷನ್ ವಾಲ್ ಕ್ರಿಯೇಟು. ಜಾದು! ಜಾದು! ವಾ ಮಕ್ಳೇ, ನಿಮ್ಗೆ ಜಾದೂನು ಗೊತ್ತು ನೋಡಿ, ಖುಷಿ ಆಯ್ತು. ಅಂದ ಹಾಗೆ ನೀವ್ ಯಾರು? ಭಾರತದಿಂದ ಬಂದಿದ್ದೀವಿ. ಯಾವುದು ಜಾದುವಿನ ಪುಸ್ತಕದಿಂದಾಗಿ ತಪ್ಪಿ ಇಲ್ಲಿ ಬಂದ್ಬಿಟ್ವಿ. ನನ್ಗೆ ಜಾದೂಗಾರರ ಜೊತೆ ಕಾದಾಡೋಕ್ಕಾಗಲ್ಲ. ಅದನ್ನ ನನ್ನ ಮಾಲೀಕ ಹೆರೋಸಿಯಸ್ ಮಾಡ್ತಾರೆ. ನೀನ್ ಅವರನ್ನ ಎದುರಿಸೋ ಹಾಗಿಲ್ಲ. ಈಗಲೂ ಕಾಲ ಮಿಂಚಿಲ್ಲ. ಆ ಪುಸ್ತಕ ಕೊಟ್ಬಿಡು, ಇಲ್ಲ ಅಂದ್ರೆ ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ಈ ಹುಡುಗ ಬಾರಿ ಕಟ್ಟಿದ್ದಾನೆ. ಎಲ್ರು ಓಡಿ ಇಲ್ಲಿದ್ದ, ಓಡಿ. ಧನ್ಯವಾದ ನನ್ನ ಕಾಪಾಡಿದ್ದಕ್ಕೆ.
ಹೆರೋಸಿಸ್ನಿಂದ ಹೇಗಾದರೂ ಬಚಾವ್ ಮಾಡಬೇಕು, ಇಲ್ದಿದ್ರೆ ಜಗತ್ತೇ ನಾಶವಾಗುತ್ತೆ. ನನ್ ತಲೆನೇ ನರಿಯದ್ದಲ್ಲ, ನನ್ ಬುದ್ಧಿನೂ ನರಿಯಂತೆ ಚುರುಕಾಗಿದೆ. ಅವೆಲ್ಲ ನಮ್ಮ ಹತ್ರನೇ ಬರ್ತಾ ಇವೆ, ಅಲ್ಲಿ ನೋಡಿ. ಅವನು ಮ್ಯಾಜಿಕ್ ಬುಕ್ ಅಂತ ತಗೊಂಡೋದ, ಅವನು ಆ ಬುಕ್ ಅಂತ ತಗೊಂಡೋದ. ಒಂದ್ ವೇಳೆ ಹೆರೋಸಸ್ಗೆ ಈ ಪುಸ್ತಕ ಸಿಕ್ಕಿದ್ರೆ ಅವನ್ ಜಗತ್ತನ್ನೇ ನಾಶ ಮಾಡ್ತಾನೆ. ಒಂದ್ ವೇಳೆ ಆ ಪುಸ್ತಕ ಪಡೆಯೋದು ತುಂಬಾ ಅಗತ್ಯವಾಗಿದ್ರೆ ಬನ್ನಿ, ಎಲ್ಲಿ ಅವ ಹೋದ್ನೋ ನಾವು ಅಲ್ಲೇ ಹೋಗೋಣ. ಲೋಮಿಡಿಯಾ ಹೆರೋಸಸ್ನ ಹತ್ರನೇ ಹೋಗಿರ್ಬೇಕು. ಹೆರೋಸಸ್ ಎಲ್ಲಿ ಡೇರೆ ಹಾಕಿದ್ದಾನೆ ಅದ್ ನನ್ಗೆ ಗೊತ್ತು. ಹೆರೋಶಸ್, ನಾನ್ ಪುಸ್ತಕ ತಗೊಂಡ್ ಬಂದೆ. ಅರೆ, ಈಗ ಯಾಕೆ ನನ್ನ ನೋಡ್ತಿದ್ದೀರಿ? ನಾನು ಹೆರೋಶಸ್ಗಾಗಿ ಕೆಲಸ ಮಾಡೋದು. ಇವಾಗ ನನಗೆ ಭಯವಾಗ್ತಿದೆ. ಹೆರೋಶಸ್, ಹೆರೋಶಸ್, ನನ್ ಕಾಪಾಡಿ. ಹೆರೋಶಸ್ಗೆ ಜಯವಾಗ್ಲಿ. ಇದ್ ತಕೊಳ್ಳಿ ನಿಮ್ ಪುಸ್ತಕ. ಹೆರೋಷಿಯಸ್ ಪ್ರಸನ್ನನಾದ. ನಿನಗೆ ಬಹುಮಾನ ಸಿಗಲೇಬೇಕು ಲೋಮಡಿಯಾಲ್. ಲೋಮಡಿಯಾಲ್, ಆ 5 ಕಲ್ಲುಗಳು. ವಾಹ್, ನೀನ್ ತುಂಬಾ ಒಳ್ಳೆ ಕೆಲಸ ಮಾಡಿದೀಯ. ಆ 5 ಕಲ್ಲುಗಳು ನನಗೊಮ್ಮೆ ಸಿಕ್ಕಿಬಿಟ್ರೆ ಅವನು ಯಾವ ಕಲ್ಲುಗಳ ಬಗ್ಗೆ ಮಾತಾಡ್ತಾ ಇದ್ದಾನೆ? ಆ ಪುಸ್ತಕದಲ್ಲಿ ನೋಡಿ, ಆ 5 ಜಾದುವಿನ ಕಲ್ಲುಗಳನ್ನ ಪಡೆಯೋ ದಾರಿ ಇದೆ. ಅದು ಒಂದ್ ವೇಳೆ ಯಾರಿಗಾದ್ರೂ ಸಿಕ್ಬಿಟ್ರೆ ಅವರು ಎಷ್ಟು ಶಕ್ತಿವಂತರಾಗ್ತಾರೆ ಅಂದ್ರೆ ಜಗತ್ತಿನ ಸೃಷ್ಟಿಕರ್ತಾರಂತೆ. ಕುಣಿದು ಕುಪ್ಪಳಿಸಿ ತಿಂದು ಮಜಾ ಮಾಡಿ ಉತ್ಸವ ಪ್ರಾರಂಭಿಸಿ. ಅವತ್ತನ್ನ ಬ್ಲ್ಯಾಕ್ ಲಯನ್ಸ್ ಜೊತೆ ಟೆಂಟಿನಲ್ಲಿದ್ದಾನೆ. ಆದ್ರೆ ಆ ಜಾದುವಿನ ಪುಸ್ತಕದೊಳಗೆ ಏನ್ ಬರ್ದಿದೆ ಅದನ್ನ ತಿಳಿಬೇಕು. ಆದ್ರೆ ನಾವು ಆ 5 ಕಲ್ಲುಗಳನ್ನ ಹೆರೋಸಸ್ನಿಂದ ಮೊದಲು ಪಡಿಬಹುದು. ಅದು ಹೆರೋಸಸ್ಗೆ ಸಿಗ್ಬಿಟ್ರೆ ಜಗತ್ತು ನಾಶವಾಗುತ್ತೆ, ಮುಗ್ದು ಹೋಗುತ್ತೆ. ನಾನಾ ಬುಕ್ನ ಕಾಪಿಯಲ್ಲಿ ತರಿಸಬಹುದು, ಆದ್ರೆ ಮೊದಲು ಹೆರೋಷಸ್ನ ಟೆಂಟ್ನಿಂದ ಹೊರಗೆ ಕರೆಸಬೇಕು. ಐಡಿಯಾ ಮಾಡಿದ್ದಣ್ಣು ಮಹಾರಾಯ. ಇದಂತೂ ನಮ್ಗೆ ಚಿಟಿಕೆ ಹೊಡೆಯೋಷ್ಟು ಸುಲಭ. ಸರಿ ಕೇಳಿ ಸಿಪಾಯಿ, ಸಿಪಾಯಿ. ರಂಗೀಲಾ ತನ್ನ ಕೆಲಸ ಮಾಡ್ಬಿಟ್ರು. ಈಗ ನನ್ ಸರದಿ.
ನನ್ ಗೆಳೆಯ, ತೋರಿಸು ನಿನ್ನ ಜಾದು. ಸ್ಕ್ಯಾನಿಂಗ್ ಆನ್. ರುದ್ರ, ಏನ್ ಚಮತ್ಕಾರ ಅಂತೀನಿ. ಆ ಪುಸ್ತಕದ ಒಂದೊಂದು ಪುಟ ಮ್ಯಾಜಿಕ್ ನಿಂದ ಸ್ಕ್ಯಾನ್ ಆಗ್ತಿವೆ. ಅದ್ಭುತ. ಸಿಪಾಯಿಗಳೇ, ಹೆರೋಸಸ್ ಹೇಳ್ದ ನಿಲ್ಲಲ್ಲಿ. ಏನೋ ಎಡವಟ್ಟಾಗಿದೆ. ಏನಾಗ್ತಾ ಇದೆ ಇಲ್ಲಿ? ನಡೀರಿ, ಇಲ್ಲಿಂದ ಹೊರಡೋಣ. ಪೂರ್ತಿ ಪುಸ್ತಕ ಸಿಕ್ಕಿಲ್ಲ, ಈಗ ಸಿಕ್ಕಿದ್ರಲ್ಲೇ ನೋಡೋಣ. ರಂಗೀಲ ಮೋಡಿ. ಆ ಡಾನ್ಸ್ ಮಾಡ್ತಾ ಇರೋ ಹೆಂಗಸನ್ನ ಹಿಡ್ಕೊಳ್ಳಿ. ಇವರು ಅವರೇ ಮಕ್ಕಳು. ಬಾಬಾಜಿನ ಕಾಪಾಡಿದವ್ರು ಇವ್ರೆ. ಇವರಿಗೆ ಜಾದೂ ಬರುತ್ತೆ. ಇದನ್ನ ನನಗೆ ಮೊದಲೇ ಯಾಕೆ ಹೇಳಲಿಲ್ಲ ನೀನು? ನೀವು ಜಾದೂನ ಪುಸ್ತಕ ಇಟ್ಕೊಂಡು ಒಳಗೆ ಹೋಗ್ಬಿಟ್ರಿ. ಹೇಳೋದು ಯಾವಾಗ? ಅವರನ್ನ ಹಿಂಬಾಲಿಸೋಣ. ಎಲ್ಲ ಹೇಳ್ತೀನಿ, ಅವ್ರು ಓಡೋಗ್ಬಾರ್ದು. ಇಲ್ಲ, ನಾನು ಅವರನ್ನ ಓಡೋಕೆ ಬಿಡೋದಿಲ್ಲ. ಮಕ್ಕಳೇ, ನೀವು ನಿಮ್ಮನ್ನ ಬುದ್ಧಿವಂತರು ಅನ್ಕೊಂಡಿದ್ದೀರಾ. ಮ್ಯಾಜಿಕ್ ನ ಸಹಾಯ ಪಡೆದು ಮಾಯವಾಗ್ತೀರಾ. ನನಗೂ ಮ್ಯಾಜಿಕ್ ಗೊತ್ತು. ಈ ಬೆಳಕಲ್ಲಿ ಎಲ್ಲ ಮ್ಯಾಜಿಕ್ ಬಯಲಾಗುತ್ತೆ. ಮಾಡಿದ್ದನ್ನೋ ಮಹಾರಾಯ. ರುದ್ರ, ಈಗೇನ್ ಮಾಡೋದು? ಗೆಳೆಯರೇ, ಯಾರು ಅಲ್ಲಾಡಬೇಡಿ. ಈಗಲೂ ಅವರಿಗೆ ನಾವು ಕಾಣಿಸ್ತಿಲ್ಲ. ಓಹೋ, ಅಲ್ಲಿ ನೋಡಿ, ಹಿಡಿದು ಬಿಟ್ಟೆ. ಹಿಡೀರಿ. ನಾವು ಎಕ್ಸ್ಪೋಸ್ ಆಗ್ಬಿಟ್ವಿ. ಓಡೋಣ ರುದ್ರ. ಹಿಂಬಾಲಿಸಿ. ರುದ್ರ, ನಾವೀಗ ಏನ್ ಮಾಡೋದು? ಒಂದ್ ನಿಮಿಷ. ಐಡಿಯಾ. ಅರೆ ಅರೆ, ಎಲ್ಲಿ ಮಾಯವಾದ್ರು? ಎಲ್ಲಿ ಮಾಯವಾದ್ರು? ಅಸಾಧ್ಯ. ಇಲ್ಲಿಯ ನೆರಳು, ಭಯ ಪಡ್ಕೋಬೇಡ. ಆ 5 ಕಲ್ಲುಗಳ ವಿಷಯ ಏನು? ಮೊದಲ ಕಲ್ಲಲ್ಲಿ ಭೂಮಿಯ ಶಕ್ತಿ ಇದೆ, ಎರಡನೇದ್ರಲ್ಲಿ ನೀರಿನ ಶಕ್ತಿ ಇದೆ, 3ರಲ್ಲಿ ಬೆಂಕಿಯ ಶಕ್ತಿ ಇದೆ, 4ರಲ್ಲಿ ಗಾಳಿಯ ಶಕ್ತಿ ಇದೆ ಮತ್ತು 5ರಲ್ಲಿ ಧಾತುವಿನ ಶಕ್ತಿ ಇದೆ. ಲೋಹ, ಚಿನ್ನ, ಬೆಳ್ಳಿ, ಯಾವುದೇ ರೀತಿಯ ಧಾತುವನ್ನು ವಶ ಮಾಡುವ ಶಕ್ತಿ ಇದೆ. ಸರಿ, ಮಾತು ನಂಬೋಣ. ಹೆರೋಷಸ್ ಆ ಕಲ್ಲುಗಳನ್ನು ಪಡೆದು ಎಷ್ಟು ಶಕ್ತಿವಂತನಾಗ್ತಾನೆಂದ್ರೆ ಇನ್ನೂ ಅವ ಎಂದೂ ನಾಶವಾಗೋಲ್ಲ. ಆದ್ರೆ ನಾವು ಆ ಕಲ್ಲುಗಳನ್ನು ಪಡ್ಕೊಂಡು ಮಾಡೋದೇನು? ಸೂರ್ಯ ಗ್ರಹಣ ಮುಗಿಯೋಕೆ ಮೊದಲು ಜಾದುವಿನ ಪುಸ್ತಕದಲ್ಲಿ ಬರೆದ ಜಾಗದಲ್ಲಿ ನಾವು ಆ ಕಲ್ಲುಗಳನ್ನು ಇಡಬೇಕು. ಒಂದ್ ವೇಳೆ ಇಟ್ಬಿಟ್ರೆ ಎಲ್ರೂ ಬಚಾವಾಗ್ತಾರೆ. ಇಡ್ಲಿಲ್ಲವೆಂದ್ರೆ ಸೂರ್ಯ ಗ್ರಹಣವು ಮುಗಿದ ಬಳಿಕ ಮೊದಲ ಕಿರಣ ಬೀಳ್ತಲೇ ಇಡೀ ಜಗತ್ತು ನಾಶವಾಗುತ್ತೆ. ಅಂದ್ರೆ ಅವರು ಯಾವುದೋ ಜಾದುವಿನಿಂದ ಇಲ್ಲಿಗೆ ತಲುಪಿದ್ದಾರೆ. ಯಾವುದೋ ಭಾರತ ಎಂಬ ಜಾಗದಿಂದ. ಪರವಾಗಿಲ್ಲ, ಒಮ್ಮೆ ನನಗೆ ಆ 5 ಕಲ್ಲುಗಳು ಸಿಕ್ಕಿಬಿಟ್ರೆ ಆಮೇಲೆ ಅವರು ನನಗೆ ಏನೂ ಮಾಡೋಕ್ಕಾಗೋದಿಲ್ಲ.
ಇಲ್ಲಿ ನೋಡಿ, ಏನೋ ಬರ್ದಿದೆ. ಕತ್ಲಲ್ಲಿ ನಾನು ಹೊರಬರ್ತೀನಿ. ಅತಿ ಬೆಳಕಿನಿಂದ ನನಗೆ ಭಯ ಆಗುತ್ತೆ. ಯಾವ ಬಟ್ಟೆಗಳಿಂದ ಬೇರೆಯವರನ್ನ ಸುತ್ತಿದ್ನೋ ಇವಾಗ ಅವುಗಳಿಂದಲೇ ಸುತ್ತಿದ್ದೀನಿ ಅನ್ಸುತ್ತೆ. ಕತ್ಲಲ್ಲಿ ನಾನು ಹೊರಬರ್ತೀನಿ, ಅತಿ ಬೆಳಕಿಂದ ನನಗೆ ಭಯ ಆಗುತ್ತೆ. ಇದ್ರ ಅರ್ಥ ಏನು? ಯಾವ ಬಟ್ಟೆಗಳಿಂದ ಬೇರೆಯವರನ್ನ ಸುತ್ತುತ್ತಿದ್ನೋ ಇವಾಗ ಅವುಗಳಿಂದಲೇ ಸುತ್ತಿದ್ದೀನಿ ಅನ್ಸುತ್ತೆ. ಇದರ ಅರ್ಥ ಏನು? ಮಾಡಿದ್ದಣ್ಣು ಮಹಾರಾಯ, ನಾನು ಒಗಟನ್ನ ಸ್ವಲ್ಪ ಸುಲಭ ಮಾಡಬಹುದು, ಬಿಡ್ಸಕ್ಕಾಗಲ್ಲ. ಇದ್ಯಾವುದೋ ಕತ್ಲೆ ಪ್ರಾಣಿ, ಅದು ಕತ್ಲಲ್ಲಿ ಹೊರಬರುತ್ತೆ. ಅವುಗಳಲ್ಲಿ ಯಾರು ಬಟ್ಟೆ ಧರಿಸ್ತಾರೆ ಅದನ್ನ ನೀವು ಸಾಲ್ವ್ ಮಾಡಿ. ರಂಗೀಲ, ನೀವು ಒಗಟನ್ನು ಬಿಡಿಸ್ತಿಲ್ಲ, ಜಾಸ್ತಿ ಕಷ್ಟ ಮಾಡ್ತಿದ್ದೀರಿ. ಇದು ಯಾವುದು ಅಂದ್ರೆ ಕತ್ತಲಲ್ಲಿ ಹೊರಬರೋಕೆ ಇಷ್ಟಪಡುತ್ತೆ, ಇದು ಅತಿ ಬೆಳಕಲ್ಲಿ ಹೆದರುತ್ತೆ. ಬೇರೆಯವರಿಗೆ ಇದು ಬಟ್ಟೆನ ಸುತ್ತುತ್ತಿತ್ತು. ಇವಾಗ ಬಟ್ಟೆಗಳಲ್ಲಿ ತಾನೇ ಸುತ್ಕೊಂಡಂತೆ ಭಾವಿಸ್ತಿದೆ. ಅಂದ್ರೆ ಧರಿಸ್ತಿಲ್ಲ, ಸುತ್ತಿದಂತೆ ಕಾಣಿಸ್ತಿದೆ. ಅಂದ್ರೆ ಆ ಬಟ್ಟೆಗಳನ್ನು ಧರಿಸೋದಲ್ಲ, ಸುತ್ತಿಸಲಾಗುತ್ತೆ. ಇದರ ಅರ್ಥ ಇವು ಪ್ರಾಣಿಗಳಲ್ಲ. ನನ್ ತಲೆ ಮಾತ್ರ ನರಿಯತ್ತಲ್ಲ, ಬುದ್ಧಿನೂ ನರಿಯಂತೆ ಚುರುಕಾಗಿದೆ. ಆದ್ರೂ ಈ ಒಗಟಿನ ಅರ್ಥ ನನಗೆ ಗೊತ್ತಾಗೋದೇ ಇಲ್ಲ. ಇವು ಮನುಷ್ಯರೇ, ಆದ್ರೆ ಯಾವ ಮನುಷ್ಯರು? ಯಾರು ಬಟ್ಟೆ ಧರಿಸೋದಿಲ್ಲ, ಸುತ್ಕೊಳ್ತಾವೆ. ಅವು ಕತ್ಲಲ್ಲಿ ಹೊರಬರುತ್ತೆ, ಬೆಳಕಿಗೆ ಹೆದರುತ್ತೆ. ಎಸ್ ಎಸ್, ನಾವು ಈಜಿಪ್ಟ್ನಲ್ಲಿದ್ದೀವಿ ಮತ್ತು ಈಜಿಪ್ಟ್ನಲ್ಲಿ ಮಮ್ಮೀಸ್ ಇರುತ್ತೆ. ಅವರ ಮೈ ಮೇಲೆ ಬಟ್ಟೆ ಸುತ್ತಲಾಗುತ್ತೆ. ಮಮ್ಮೀಸ್, ಇದು ಮಮ್ಮೀಸೇ. ಆದ್ರೆ ಮಮ್ಮೀಸ್ ಅಂತೂ ಪಿರಾಮಿಡ್ ನಲ್ಲಿ ಇರುತ್ತವೆ. ಆದ್ರೆ ನಾನು ನಡೆದಾಡೋ ಮಮ್ಮೀಸ್ ಬಗ್ಗೆ ಕೇಳಿದ್ದೆ ಮಾತ್ರ, ಎಂದು ನೋಡಿಲ್ಲ. ಬಹುಶಃ ಈ ಬುಕ್ ಅಲ್ಲಿ ಬರ್ದಿರ್ಬೇಕು. ಬಾಬಾದೀನ್ ಸರ್, ಇಲ್ಲಿ ನೋಡಿ, ನಾವು ಒಗಟು ಬಿಡಿಸಿದ ಬಳಿಕ ಬುಕ್ ಅಲ್ಲಿ ಮ್ಯಾಪ್ ಆಗ್ತಿದೆ. ಇದ್ಯಾವ ಜಾಗ ನನಗೆ ಗೊತ್ತಾಗ್ತಿಲ್ಲ. ನಾವು ಮ್ಯಾಪ್ ನ ಫಾಲೋ ಮಾಡ್ತಾ ಹೋಗೋಣ. ಬನ್ನಿ ಹೊರಡೋಣ. ಈ ಮ್ಯಾಪಿನ ಪ್ರಕಾರ ನಾವು ನಾರ್ತ್ ಕಡೆ ಹೋಗ್ಬೇಕು. ಅಲ್ಲಿ ನೋಡಿ ಧ್ರುವ ತಾರೆ, ಅದ್ ಯಾವಾಗ್ಲೂ ನಾರ್ತ್ ಅಲ್ಲಿ ಇರುತ್ತೆ. ನಾವು ಆ ಡೈರೆಕ್ಷನ್ ಕಡೆ ಹೋಗ್ಬೇಕು. ಹಾಗಿದ್ರೆ ನಡೀರಿ ಗೆಳೆಯರೆ, ಒಳ್ಳೆ ಕೆಲಸಕ್ಕೆ ತಡ ಏಕೆ? ನೀನ್ಯಾರು? ನಾನು ಬ್ಲ್ಯಾಕ್ ವಿಚ್. ನೀನ್ ನನ್ನ ಏರಿಯಾದಿಂದ ಹಾರಿ ಹೋಗ್ಲಾರೆ. ಕಲ್ಲುಗಳನ್ನ ಹುಡುಕಾಡ್ತಾ ಹಾರಾಡಿ ಹೋಗುದು ನಿಷೇಧ, ತಿಳಿತಾ? ರುದ್ರ! ರಂಗೀಲ, ಬಚಾವಾಗಿ. ಈಗಲೇ ಈ ಟ್ರೀ ರೂಟ್ ಅನ್ನು ಓಡಿಸ್ತೀನಿ. ಅಂತರ್ ಮಂತರ್ ಕಾಲಿ ಕಲಂತರ್ ಛೂ. ಬನ್ನಿ ಕೆಳಗೆ ಹೋಗೋಣ. ರುದ್ರ, ಕಾಪಾಡು! ರುದ್ರ! Ibaiska, Black Witch disappearo! ಉತ್ತರ ದಿಕ್ಕು ಆ ಕಡೆ ಇದೆ, ನಾವು ಅಲ್ಲಿಗೆ ಹೋಗ್ಬೇಕು. ನಾವು ಹಾರಾಡಿ ಹೋಗುವಂತಿಲ್ಲ. ಇವಾಗ ಇವರಿಂದ ಬಚಾವಾಗ್ಲೂ ಒಂದೇ ದಾರಿ. ಇಬಾಯಿಸ್ಕಾ ಹೂಬರ್ ಪಾಟ್ ಕ್ರಿಯೇಟೋ. ಹೂಬರ್ ಪಾಟ್? ಇದಂತೂ ಮ್ಯಾಜಿಕ್ ಉಳ್ಳ ಬೆಳಕು. ಅಲ್ಲಿ ನೋಡಿ, ಹಿಂಬಾಲಿಸಿ. ಎಲ್ರೂ ಕೂಡ್ಲೆ ಕುತ್ಕೊಳ್ಳಿ. ಇದೇ
ಮಾಡಿದ್ರು ಮಹಾರಾಯ, ಬೇಗ ಕುತ್ಕೊಳ್ಳಿ, ಇಲ್ಲಾಂದ್ರೆ ಗೊತ್ತಾಗ್ಬಿಡುತ್ತೆ ಯಾವಾಗ ಎಲ್ಲಿ ಯಾಕೆಂತ ಕೇಳೋ ಸ್ಥಿತಿನೂ ಇರೋಲ್ಲ. Ibaiska, Lions Danso! ಈ ನನ್ನ ಹುಲಿಗಳಿಗೆ ಏನಾಗಿದೆ? ಇವೆಲ್ಲ ಹುಡುಗ ರುದ್ರನ ಚಾಲಕ ಹೆರೋಸೆಸ್. ಅವ ಎಷ್ಟು ನೆಲದ ಮೇಲಿದ್ದಾನೋ ಅದಕ್ಕಿಂತ ಎಷ್ಟು ಪಟ್ಟು ನೆಲದ ಕೆಳಗಿದ್ದಾನೆ. ಅವನಿಂದ ಎಚ್ಚರದಿಂದಿರಬೇಕು. ಸಾಕ್ ಮಾಡಿ ನಿಲ್ಸೇ. ರುದ್ರ, ಈ ಮ್ಯಾಪ್ ಅಂತೂ ನಮ್ಮ GPS ಸಿಸ್ಟಮ್ ನಂತೆ ಇದೆ. ನೋಡು, ಈ ಡಾಟ್ ನಿಂದ ನಮ್ಮ ಪೊಸಿಷನ್ ಕಾಣಿಸುತ್ತೆ. ಎಷ್ಟು ಸುಂದರವಾದ ಜಾಗೆ ಮತ್ತು ಡೇಂಜರಸ್ ಕೂಡ. ಮನುಷ್ಯರು ಬರ್ತಿದ್ದಾರೆ. ಇವೆಲ್ಲೇನು? ಮನುಷ್ಯರು ಬರ್ತಾ ಇದ್ದಾರೆ. ಮನುಷ್ಯರು ಬರ್ತಾ ಇದ್ದಾರೆ. ರುದ್ರ ಮಾಡಿದ್ರು ಮಹಾರಾಯ, ಇವರಂತೂ ಆಕ್ರಮಣಕ್ಕೆ ಸಿದ್ಧರಾದ್ರು. ಅರೇ ಬೆಳಕು, ಎಲ್ರೂ ಹಿಂದಕ್ಕೆ ಬನ್ನಿ. ಇವರೆಲ್ಲ ತೀವ್ರ ಬೆಳಕಿಗೆ ಭಯ ಪಡ್ತಾರೆ. ಇಬಾಯಿಸ್ಕಾ, ಬ್ರೈಟ್ ಲೈಟ್ ಕ್ರಿಯೇಟೋ. ಈಗ ನಮ್ಗೆ ಭಯ ಆಗೋಲ್ಲ, ಯಾಕಂದ್ರೆ ಇವ್ರೇ ಪುಟ್ಟಿಗಳು. ಓಡ್ಬೇಡಿ, ಹೆದರ್ಬೇಡಿ. ನಾವು ನಿಮ್ಗೇನೋ ಒಂದು ಅಗತ್ಯವಾದನ್ನು ತಿಳಿಸ್ಬೇಕು. ನಾನ್ ಬೆಳಕು ಕಮ್ಮಿ ಮಾಡ್ತಿದ್ದೀನಿ. ಹೊರಗ್ ಬನ್ನಿ. ಕೇಳಿ, ನಾವು ಆ 5 ಕಲ್ಲುಗಳನ್ನು ಹುಡುಕ್ತಿದ್ದೀವಿ. ಅದರಲ್ಲಿ ನಗುವಂತದ್ದೇನಿದೆ? ಇದು ಸತ್ಯ. ಒಂದ್ ವೇಳೆ ನೀವೆಲ್ಲ ಹೆಲ್ಪ್ ಮಾಡಿಲ್ಲ ಅಂದ್ರೆ ಈ ಜಗತ್ತು ನಾಶವಾಗುತ್ತೆ. ನಾಶವಾಗ್ಲಿ ಬಿಡಿ. ನೋಡಿ, ನಮ್ಮ ಬಾದ್ಶಾ ಪಿರೋನ ಬರ್ತಿದ್ದಾರೆ. ತಲೆ ತಗ್ಸಿ. ಒಂದ್ ಕಲ್ಲಂತೂ ಇವನ ಎದೆ ಮೇಲೆ ಇದೆ. ಅದು ಭೂಮಿಯ ಶಕ್ತಿಯ ಕಲ್ಲು. ಅದರಲ್ಲಿ ಸ್ಯಾಂಡ್ ಕಾಣಿಸ್ತಿದೆ. ತಲೆ ಎತ್ತಿ. ನಾನ್ ಕೇಳ್ಪಟ್ಟೆ ಜಗತ್ತು ನಾಶವಾಗುತ್ತೆ ಅಂತ. ಇವನ ಬಳಿ 2 ಕಲ್ಲುಗಳಿವೆ. ಕೇಳಿ ಸಂತೋಷವಾಯ್ತು. ಯಾಕೆಂದ್ರೆ ಫೆರೋನ ಎಂದು ಅಳೋದು ಕಲ್ತೇ ಇಲ್ಲ. ಜಗತ್ತು ಇದ್ರೆ ಆಗ್ಲೂ ನಾವು ಖುಷಿಯಲ್ಲಿರ್ತೀವಿ, ಮತ್ತು ಇಲ್ಲಾಂದ್ರೆ ಖುಷಿಯಲ್ಲೇ ಇರ್ತೀವಿ ನಾವು. ನಾನ್ ಸ್ವತಃ ಯೋಚಿಸ್ತಿದ್ದೆ ಇಡೀ ಜಗತ್ತನ್ನ ಹೇಗೆ ನಾಶ ಮಾಡೋದು ಅಂತ. ನೋಡಿ ಸರ್, ಈ ಜಗತ್ತು ನಾಶವಾದ್ರೆ ನಿಮ್ಗೇನ್ ಲಾಭ? ನೀವು ನಾಶವಾಗ್ತೀರಿ. ಮುಗ್ಧ ಹುಡುಗನೇ, ನಾವು ಮೊದಲೇ ನಾಶವಾಗಿದ್ದೀವಿ. ಅದಕ್ಕೆಂದೇ ಈ ರೂಪದಲ್ಲಿದ್ದೀವಿ. ನಾನ್ ಯಾಕೆ ಖುಷಿ ಪಟ್ಟೆ ಅಂದ್ರೆ, ಜಗತ್ತು ನಾಶವಾದ್ರೆ ಕೇವಲ ನನಗೆ ಮಾತ್ರ ಲಾಭವಾಗುತ್ತೆ. ನಾನು ಎಲ್ಲರನ್ನು ಮಮಿಯಾಗಿಸಿ ಎಲ್ಲರ ಮೇಲೆ ಅಧಿಕಾರ ನಡೆಸ್ತೀನಿ. ಇವರನ್ನ ಮುಗಿಸಿಬಿಡ್ರು. ಇದರಿಂದ ಜಗತ್ತನ್ನ ರಕ್ಷಿಸೋ ಇವರ ಕನಸು ಮುಗಿದು ಹೋಗಲಿ.
ಮಾಡಿದ್ನೋ ಮಹಾರಾಯ. ಇವನ ಹತ್ರ ಎರಡೆರಡು ಕಲ್ಲುಗಳಿವೆ ಮತ್ತು ಎರಡೆರಡು ಬಾಡಿನೂ ಇವೆ. ನನ್ನ ಹತ್ರ ಭೂಮಿ ಮತ್ತು ನೀರಿನ ಶಕ್ತಿಯ ಕಲ್ಲುಗಳಿವೆ. ಅವುಗಳ ಶಕ್ತಿಯಿಂದ ನಾನು ಏನೂ ಮಾಡಬಲ್ಲೆ ಮತ್ತು ನೀವು ನನ್ನನ್ನು ತಡೆಯೋಕ್ಕಾಗಲ್ಲ. ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ಬಾಚಾ ಪಿರೋಣ, ಹಿಂದುಗಡೆಯಿಂದಲೂ ಕೆಲವು ಮನುಷ್ಯರು ಬರ್ತಿದ್ದಾರೆ. ಕೆಲವು ಮನುಷ್ಯರ ಅವ್ರನ್ನ ಬಿಡೋದಿಲ್ಲ. ಅರ್ಧ ಜನ ಆಚೆ ಹೋಗಿ, ಅರ್ಧ ಜನ ಈಚೆ ಹೋಗಿ, ಮತ್ತು ಬಾಕಿ ನನ್ನ ಹಿಂದೆ ಬನ್ನಿ. ಅರೆ, ಎಲ್ರು ಹೊರಟೆ ಬಿಟ್ರು. ನನ್ನ ಹಿಂದೆ ಮುಂದೆ ಯಾರು ಇಲ್ಲ. ಅರೆ ಅರೆ ನನ್ನನ್ನು ಬಿಟ್ಟು ಎಲ್ರು ಹೋಗ್ಬಿಟ್ರ. ಆಕ್ರಮಣ. ನಿಮ್ಮನ್ನೆಲ್ಲ ಮುಗಿಸಿ ಬಿಡ್ತೀನಿ. ಯಾರು ಉಳಿಯೋದಿಲ್ಲ. ಈ ಜಗತ್ತೇ ನಾಶವಾಗಿ ಬಿಡುತ್ತೆ. ಸಿಪಾಯಿಗಳೇ, ಇಲ್ಲಿ ಬಂದೆ. ಸೂರ್ಯನನ್ನ ನೋಡ್ಬೇಡ್ರು. ಇವರನ್ನೆಲ್ಲ ಮುಗಿಸಿ ಬಿಡಿ. ಹೋಗಿ. ಎಲ್ಲಿ ಹೋದ್ರು ಕಲ್ಲುಗಳು. ಸಿಕ್ಬಿಡ್ತು ನೀರಿನ ಶಕ್ತಿಯ ಕಲ್ಲು. ಸಿಕ್ಕಿಬಿಡ್ತು ಭೂಮಿಯ ಶಕ್ತಿಯ ಕಲ್ಲು. ಬೇಡ, ನನ್ನ ಎರಡು ಕಲ್ಲುಗಳು. ನಾನು ಯಾರನ್ನೂ ಬಿಡೋದಿಲ್ಲ. ಅರೆ, ಇಲ್ಲಿ ನೋಡಿ, ಈ ಕಲ್ಲು ಚಿಕ್ಕದು ಆಗುತ್ತೆ. ರುದ್ರ, ನೀನ್ ಮಾಡಿದ ಉಪಾಯ ಡಿಜಿಟಲ್ ಬುಕ್ ಮಾಡೋಕೆ ಅದು ಈಗ ಉಪಯೋಗವಾಗುತ್ತೆ. ಇಲ್ಲ ಅಂದ್ರೆ ನಮ್ಗೆ ಮುಂದಿನ ಒಗಟು ಸಿಗ್ತಿರ್ಲಿಲ್ಲ. ರುದ್ರ, ನಿನಗಿದು ನೀರಿನ ಶಕ್ತಿಯುಳ್ಳ ಕಲ್ಲು ಸಿಕ್ಕಿದೆ. ನೀನಿದನ್ನ ಪುಸ್ತಕದ ಪುಟದೊಳಗೆ ಇಟ್ಬಿಡು. ನಮ್ಗೆ ಮುಂದಿನ ಕಲ್ಲಿನ ಸುಳಿವು ಸಿಗುತ್ತೆ. ಹೆರೋಷಿಯಸ್ ಖುಷಿಯಾದ. ಹೆರೋಷಿಯಸ್ ಖುಷಿ ಪಟ್ರೆ ನೀವು ಖುಷಿ ಆಗ್ತೀರಾ. ಆದ್ರೆ ನನಗೊಂದು ಮಾತಾರ್ಥವಾಗ್ತಿಲ್ಲ. ಆ ಹುಡುಗ ಯಾವುದ್ರ ಮೇಲೆ ಸವಾರಿ ಮಾಡ್ತಿದ್ನೋ, ಯಾವುದೇ ಪ್ರಾಣಿ ಅದನ್ನ ಎಳಿತಿರ್ಲಿಲ್ವಲ್ಲ. ಹೆರೋಸೆಸ್, ಅವ ಜಾದುಗಾರ, ಒಬ್ಬ ಮಹಾನ್ ಜಾದುಗಾರ. ಅವ ಏನೂ ಮಾಡಬಹುದು. ಹೋಗ್ತಾನೆ ಬೇಗ. ಅರೆ, ಇದೇನಾಗ್ತಿದೆ?
ದಾನ ಬೀಚಕ್ ದಾನ ದಾನೇ ऊपर ದಾನ. ಹೊಂಚು ಹಾಕಿ ಕೂತಿದ್ದಾನೆ ಚತುರ. ಅವನು ಈ ಕಾಳನ್ನು ತಿನ್ಬೇಕು. ಈಚಕ್ ದಾನ ಬೀಚಕ್ ದಾನ ದಾನೆ ಉಪರ್ ದಾನ ಸರಿ ಹೋಯ್ತು. ಆದ್ರೆ ಹೊಂಚು ಹಾಕಿ ಕೂತ ಚತುರ ಅಂದ್ರೆ ಏನರ್ಥ? ಬಹುಶಃ ತಪ್ಪಿ ಚತುರ ಬಂದಿರ್ಬೇಕು. ಹೊಂಚುವಾಗಿ ಕೂತವ ಶಿಕಾರಿ ಅಂತ ಬರೀಬೇಕಿತ್ತು. ಯಾಕಂದ್ರೆ ಈ ರೀತಿ ಹೊಂಚು ಹಾಕಿ ಶಿಕಾರಿಯೇ ಕೂತಿರ್ತಾನೆ. ಚತುರ ಶಿಕಾರಿ ಅಂತೂ ಅಲ್ಲ. ಚತುರ ಯಾವುದು ಹೆಸರಿರ್ಬೇಕು. ಬಾಬಾದಿನ್ ಸರ್ ಯೋಚಿಸಿ, ಚತುರ ಅಂತ ಯಾರ್ದೇ ಹೆಸರಿರ್ಬಹುದು. ಹಾ ಇದೆ. ಚತುರ ಒಬ್ಬ ಬಾದ್ಶಾನ ಹೆಸರಾಗಿತ್ತು. ಆದ್ರೆ ಅವನ ಪಟ್ಟಣದ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಅವ ಒಬ್ಬ ಒಳ್ಳೆ ಬಾದ್ಶಾನಾಗಿದ್ದ. ಇದನ್ನ ಎಷ್ಟೋ ಸಲ ಕೇಳಿದ್ದೀನಿ. ಬಾದ್ಶಾನಿದ್ರೆ ಶಕೀರ್ನಂತವ್ರು. ಹಾಗಾದ್ರೆ ಮೂರನೇ ಕಲ್ಲು ಅದೇ ಸಿಟಿಯಲ್ಲಿದೆ. ಶಾಕೀರ್ ಬಾದ್ಶಾ ಇದ್ದಲ್ಲೇ. ಈಗ ಪತ್ತೆ ಹಚ್ಚಬೇಕು ಆ ಸಿಟಿಯಲ್ಲಿದೆ ಅಂತ. ಪತ್ತೆ ಹಚ್ಚುವ ಅಗತ್ಯ ಏನಿದೆ? ಈ ಬುಕ್ ಅನ್ನ ನೋಡಿ. ನಾವೀಗ ನಾರ್ತ್ ದಿಶೆಗೆ ಹೋಗ್ಬೇಕು. ನಡೀರಿ. ಮತ್ತೆ ಆಶೆ ಇಡಿ, ಹೆರೋಷಿಯಸ್ ನಮ್ಗೆ ಸಿಗ್ಬಾರದಂತ. ರುದ್ರ, ನಿನ್ನ ದೇಶದ ಸವಾರಿ ಇನ್ನು ನಡೆಯಲ್ಲ. ಹದ್ದು ನರಿಗಳು ಅದನ್ನು ಕೆಡಿಸಬಹುದು. ಈ ಮರಳುಗಾಡಲ್ಲಿ ಒಂಟೆ ಮಾತ್ರ ವೇಗವಾಗಿ ಓಡಬಹುದು. ನೀನು ನಿನ್ನ ಜಾದುವಿನಿಂದ ಒಂಟೆ ಸೃಷ್ಟಿಸು. ಮರಳುಗಾಡಲ್ಲಿ ಒಂಟೆ ಮಾತ್ರ ವೇಗವಾಗಿ ಓಡುತ್ತೆ. ಸಿಪಾಯಿಸ್ಕಾ ಕ್ಯಾಮಲ್ ಕ್ರಿಯೇಟೋ. ನೀವೆಲ್ಲರೂ ನಿಷ್ಪ್ರಯೋಜಕರು ಕಣೋ. ಒಂದು ಒಗಟಿನ ಅರ್ಥ ಹುಡುಕೋಕಾಗ್ತಿಲ್ವಲ್ರು? ಆ ಹುಡುಗನ್ನ ಕಂಡು ಹಿಡೀರಿ ಆ ಹುಡುಗನ್ನ. ಅವನು ಅರ್ಥ ಹುಡುಕಿರ್ಲೇಬೇಕು. ಆಗ ನಮ್ಮ ಕೆಲಸನೂ ಆಗ್ಬಿಡುತ್ತೆ. ಪತ್ತೆ ಹಚ್ಚಿರೋ. ನನ್ನ ತಲೆನೇ ನರಿಯಂತಲ್ಲ, ನನ್ನ ಬುದ್ಧಿನೂ ನರಿಯಂತೆ ಚುರುಕಾಗಿದೆ. ಈಗಲೇ ಪತ್ತೆ ಹಚ್ಚಿ ಬಿಡ್ತೀನಿ. ದಿಕ್ಕಿನಲ್ಲಿ ಒಂದು ಪಟ್ಟಣವಿದೆ. ನನ್ಗೆ ಗೊತ್ತಾಯ್ತು. ಅವರು ಗಜೋಬಾಗೆ ಹೋಗ್ತಿದ್ದಾರೆ. ಆದ್ರೆ ಅವರು ಅಲ್ಲಿ ಹೋಗಿ ತಲುಪೋವರೆಗೆ ಅವರನ್ನ ತಡಿಬೇಕು. ಇದ್ಯಾವ ಹೊಸ ಅಡಚಣೆ ಎದುರಾಯ್ತು? ಅರೆ ಮಾಡಿದ್ದು ಮಹಾರಾಯ, ಇದು ಬೆನ್ನೆ ಬಿಡ್ತಿಲ್ಲ.
ಇವ್ನ ಕತೆ ಮುಗಿತು ಅನ್ಸುತ್ತೆ. ಅರೆ ರುದ್ರ ಕಾಪಾಡ್ಕೋ. ಈಗ ಈ ಕಲ್ಲನ್ನು ಉಪಯೋಗಿಸಬೇಕಾಗುತ್ತೆ. ಫ್ರೆಂಡ್ಸ್, ಪ್ರಾಬ್ಲಮ್ ಸಾಲ್ವ್ಡ್. ಇನ್ನು ಫಾಸ್ಟ್ ಅವರನ್ನ ಹೋಗೋಕೆ ಬಿಡಬಾರ್ದು. ಅವರು ಎದುರು ಕಡೆನೇ ಇದ್ದಾರೆ. ಇದೇನಾಗ್ತಾ ಇದೆ? ಕಾಪಾಡಿ. ಸಿಪಾಯಿಸ್ಕಾ ಪ್ರೊಟೆಕ್ಷನ್ ಕವೋ ಕ್ರಿಯೇಟೋ. ಹೆರೋಸಸ್, ನೀವು ಅವರನ್ನು ಮುಗಿಸಿಬಿಟ್ರೆ ನಡೀರಿ, ಅವರ ಕಲ್ಲು ಕಸಿದುಕೊಳ್ಳಿ. ಈಗ ಕಲ್ಲು ಎಲ್ಲೂ ಹೋಗೋದಿಲ್ಲ. ಯಾವಾಗ ಬೇಕೋ ಆಗ ಕಸಿದುಕೊಳ್ಳಬಹುದು. ಆದ್ರೆ ನಾವು ಮೊದಲು ಬಾಕಿ ಕಲ್ಲುಗಳನ್ನು ಹುಡುಕಬೇಕು. ಇತರರಿಗೆ ಇದರ ಬಗ್ಗೆ ಗೊತ್ತಾಗೋ ಮುಂಚೆನೆ ಹೊರಡಿ ಗಜೋಬಾಕ್ಕೆ. Ibaiska passage creato. ಅವ ನಮ್ಗಿಂತ ತುಂಬಾ ಮುಂದಕ್ಕೆ ಹೋಗಿದ್ದಾನೆ. ನಾವು ಈಗಲೇ ಹೊರಡಬೇಕು. ಈಜಿಪ್ಷಿಯನ್ ಸಿಟಿ ಅಂತೂ ಎಷ್ಟು ಸುಂದರವಾಗಿದೆ ಅಲ್ವಾ? ವಾವ್! ಇದು ಗಜೂಬಾ ಸಿಟಿ. ಅಲ್ಲಿ ನೋಡಿ, ಬೋರ್ಡ್ ಮೇಲೆ ಬರ್ದಿದೆ. ಇಲ್ಲಿಯ ಬಾಷಾನ ಹೆಸರು ನಾಸೀರ್. ನಡೀರಿ, ಅವನ ಜೊತೆ ಮಾತಾಡೋಣ. ಅವನೇ ನಮ್ಗೆ ಸಹಾಯ ಮಾಡಬಹುದು. ಬಾದ್ಶಾ ನಾಸೀರ್, ನೀವೇ ನಮ್ಮನ್ನು ಕಾಪಾಡಬೇಕು. ಈ ಜಗತ್ತು ನಾಶವಾಗುತ್ತೆ, ನೀವೇ ಕಾಪಾಡಬೇಕು. ಆಶ್ಚರ್ಯವಾಯ್ತೆ. ನನಗೂ ಗೊತ್ತು ಈ ಜಗತ್ತು ನಾಶವಾಗುತ್ತೆ ಅಂತ. ಮತ್ತೆ ಇದೂ ಗೊತ್ತಿದೆ ನಾನೇ ಅದನ್ನ ಕಾಪಾಡಬಹುದು ಅಂತ. ಇಲ್ಲಿಯ ಬಾದ್ಶಾನನ್ನು ನಮ್ಮ ಮಹಾಬಲಿ ಹೆರೋಸಸ್ ಹೊಡೆದು ಓಡಿಸಿಬಿಟ್ರು. ಈಗ ಗಜೂಬಾ ಸಿಟಿಯ ಬಾದ್ಶಾ ಹೆರೋಸಸ್. ಹೆರೋಷಸ್ ಈಗ್ಲೂ ಕಾಲ ಮಿಂಚಿಲ್ಲ. ಆ ಕಲ್ಲು ನಮ್ಗೆ ಕೊಟ್ಟು ಬಿಡು, ಇಲ್ಲ ಅಂದ್ರೆ ಖುಷಿ ಆಯ್ತು, ಖುಷಿ ಆಯ್ತು. ನಿನ್ನ ಬೆದರಿಕೆ ಕೇಳಿ ಖುಷಿ ಆಯ್ತು. ಹೆರೋಷಸ್ಗೆ ಖುಷಿ ಆಯ್ತು. ಹೆರೋಷಸ್ ಖುಷಿ ಪಟ್ರೆ ನಿನಗೂ ಖುಷಿ. ಹಿಡಿರೋ ಅವನನ್ನ.
ಕಬಡ್ಡಿ 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 ಜಾಸ್ತಿ ಓಡೋಕ್ಕಾಗಲ್ಲ. ಐಡಿಯಾ. ಬೇಗ ಬನ್ನಿ, ಬೇಗ. ನೀವ್ಯಾರು? ನಾನಿಲ್ಲಿಯ ಬಾದ್ಶಾ ನಾಸೀರ್. ಹಿರೋಶಿಸ್ ಒಮ್ಮೆಲೆ ಆಕ್ರಮಣ ಮಾಡಿದಾಗ ನಾನು ಪ್ರಾಣ ಉಳಿಸಿ ಓಡ್ಬೇಕಾಯ್ತು. ಹೀಗೂ ನಾನು ಅವನನ್ನ ಹೆದರು ಹಾಕೋ ಹಾಗಿಲ್ಲ, ಯಾಕೆಂದ್ರೆ ಅವನಿಗೆ ಜಾದು ಗೊತ್ತು. ನೀವು ನಮ್ಗೆ ಸಹಾಯ ಮಾಡ್ತೀರಾ? ಜಗತ್ತು ಅಪಾಯದಲ್ಲಿದೆ, ನಮ್ಗೆ ನಿಮ್ ಸಹಾಯ ಬೇಕು. ಏನ್ ಸಹಾಯ ಬೇಕೋ ಮಾಡ್ತೀನಿ, ಆದ್ರೆ ನೀನ್ ನನ್ ಸಿಟಿ ಪಡೆಯೋದಕ್ಕೆ ನನ್ಗೆ ಸಹಾಯ ಮಾಡ್ಬೇಕು. ನನ್ಗೆ ನನ್ ರಾಜ್ಯ ವಾಪಸ್ ಕೊಡಿಸ್ಬೇಕು. ಒಪ್ಪಿಗೆ. ಆದ್ರೆ ನೀವು ಹೇಳಿ, ಶಾಕಿರ್ ಯಾರ ಹೆಸರು? ಶಾಕೀರ್ ಅಂತೂ ಯಾರ ಹೆಸರು ಅಲ್ಲ. ನೆನ್ಪಿಸ್ಕೊಳ್ಳಿ, ಯಾರಾದ್ರೂ ಇರ್ಬೇಕಲ್ವಾ ಶಾಕಿರ್? ನಿಮ್ಮ ಪೂರ್ವಜರಲ್ಲಿ, ಅಜ್ಜ ಪಿಜ್ಜರಲ್ಲಿ. ಓಹೋ ನನ್ನ ಪಿಜ್ಜನ ಅಜ್ಜನ ಹೆಸರು ಶಾಕಿರ್ ಅಂತ. ಅವ್ರ ಮೂರ್ತಿನೂ ಈ ಸಿಟಿಯಲ್ಲಿ ತಾಗಿದೆ. ಅಲ್ಲೇ ಕೊಂಡೋಗಿ, ನನ್ಗೆ ಅಲ್ಲೇ ಹೋಗ್ಬೇಕು. ಕಾಪಾಡಿ ಕಾಪಾಡಿ ಅರೆ, ಈ ಸ್ಟ್ಯಾಚು ನೋಡಿ. ಹೇಗೆಂದ್ರೆ ಶಾಕಿರ್ ಯಾರಿಗೂ ನೋಟ ಇಟ್ಟಂತೆ ಕಾಣಿಸ್ತಿದೆ. ಇದ್ರ ಕೆಳಗಡೆನೆ ಆ ಕಲ್ಲು ಇರ್ಬೇಕು. ಕಲ್ಲು? ಎಂತ ಕಲ್ಲು? ಆಮೇಲೆ ಹೇಳ್ತೀವಿ. ಈಗ ಹೊರ ಹೋಗೋ ದಾರಿ ಹುಡ್ಕೋಣ. ಈಗ ಇಲ್ಲಿಂದ ನೋಡ್ತೀನಿ. ಬಹುಶಃ ಇದೇ ಇರ್ಬೇಕು. ಫ್ರೆಂಡ್ಸ್, ಬಹುಶಃ ದಾರಿ ಸಿಕ್ತು. ಬನ್ನಿ, ಒಳಗೆ ಹೋಗಿ ನೋಡೋಣ. ಮಾಡಿದ್ದನ್ನು ಮಹಾರಾಯ. ರುದ್ರ, ನಾವೆಲ್ಲಿ ಹೋಗ್ತಿದ್ದೀವಿ? ಈ ಜಾಗ ಅಂತೂ ವಿಚಿತ್ರವಾಗಿದೆ. ಇಲ್ಲಿ ಎಲ್ಲ ಕಡೆ ಕಾರಿಡೋರ್ಸ್ ಇವೆ. ನಾವ್ ಎಲ್ಲಿಗೆ ಹೋಗೋದು? ಈ ಪೇಂಟಿಂಗ್ಸ್ ನೊಳಗೆ ಕ್ಲೂ ಅಡಗಿರ್ಬೇಕು. ಈ ಕಡೆ ನಡೀರಿ. ಎಲ್ಲ ಕಾಗೆಗಳು ಒಂದೇ ಡೈರೆಕ್ಷನ್ ಕಡೆ ನೋಡ್ತಿವೆ. ಇದರ ಅರ್ಥ ಈ ಕಾಗೆಗಳು ನಮ್ಗೆ ಡೈರೆಕ್ಷನ್ ತೋರಿಸ್ತಿವೆ. ಅಲ್ಲೋಡಿ, ಗಾಳಿಯ ಶಕ್ತಿಯುಳ್ಳ ಕಲ್ಲು. ಅದ್ರೊಳಗೆ ವೇಗವಾದ ಗಾಳಿಯ ಫೀಲ್ ಇದೆ. ಅದ್ಭುತ. ನನ್ನ ಸಿಟಿಯೊಳಗೆ ಹೀಗೂ ಏನೋ ಇದೆ ಅಂತ ಗೊತ್ತೇ ಇರಲಿಲ್ಲ.
ಅವೆಲ್ಲ ಕಾಗೆಗಳು ನಮ್ಮ ಹಿಂದೆ ಬಂದು ಅರೆ ಮಾಡಿದ್ದು ಮಾರೆ ನಮ್ಮನ್ನು ಬಿಡು ಬೇಡ. ಕಾದಿದೆ ಮಾಡಿದ್ದು ಮಾರಾಯ, ಇದೊಂದು ಬಾಕಿ ಇತ್ತು. ಬನ್ನಿ, ನಾವು ಪಾರ್ಟಿಗೆ ಹೋಗ್ತಿದ್ದೀವಿ. ಬಂಡ್ರೋ ಎಲ್ಲ ಅವರೆಲ್ಲ ಇಲ್ಲೇ ಇರಬೇಕು. ಧ್ವನಿ ಅಲ್ಲಿಂದ ಬರ್ತಾ ಇದೆ, ನಡೀರಿ. ರುದ್ರ, ಮಾಡಿದ್ರು ಮಹಾರಾಯ, ಬೇಗ ಏನಾದ್ರು ಮಾಡು. ಸಿಕ್ತು ಗಾಳಿಯ ಶಕ್ತಿಯುಳ್ಳ ಕಲ್ಲು. Ibaiska, door closo. ಮಗು, ನಿನಗೇನನ್ಸಿತ್ತು ಈ ಗೋಡೆ ನನ್ನ ತಡೆಯೋಕ್ಕಾಗುತ್ತೆ ಅಂತನಾ? ಹಿರೋಷಿಯಸ್, ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ಸಿಪಾಯಿಗಳೇ, ಈ ಸೀಲನ್ನು ಮುರಿದು ಬಿಡಿ. ನನ್ಗನ್ಸುತ್ತೆ ಈಗ ನೀವೇನಾದ್ರೂ ಮಾಡ್ಬೇಕು. ಯಾವ ಯೋಚನೆಯಲ್ಲಿ ಇದೆಯಾ? ಬೇಗ ಹೊರಡು ಇಲ್ಲಿಂದ. ನೆನ್ಪಿಸ್ಕೋ, ಒಗಟ್ಟಲ್ಲಿ ಬರ್ದಿದೆ ಈಚಕ್ ದಾನ ಬೀಚಕ್ ದಾನ ದಾನೆ ಉಪ್ಪರ್ ದಾನ. ಅಂದ್ರೆ ಕಾಳಿನ ಮೇಲೆ ಕಾಳಿದೆ. ಇದರ ಅರ್ಥ ಒಂದು ಕಲ್ಲು ಕೆಳಗಿದ್ರೆ ಮತ್ತೊಂದು ಮೇಲಿದೆ. ಆದ್ರೆ ಮೇಲೆ ಎಲ್ಲಿ? ಮೇಲೆ ಎಲ್ಲಿ? ಮೇಲೆ ಅಂದ್ರೆ ಇದೇ ಜಾಗ ಇರ್ಬೇಕು. ಆದ್ರೆ ಕಲ್ಲು ಎಲ್ಲಿದೆ? ರುದ್ರ, ಬೇಗ ಯೋಚನೆ ಮಾಡು. ಅವನ ಸುತ್ತಿಗೆ ನಿನ್ನ ಕವಚವನ್ನು ಹೊಡಿತಾ ಇದೆ.
ಆಮೇಲೆ ನಮ್ಮನ್ನು ಹೊಡಿತಾನೆ. ಉತ್ತರ ಒಗಟಿನಲ್ಲೇ ಇದೆ. ನೋಟ ಇಟ್ಟು ಶಾಕೀರ್ ಕೂತಿದ್ದಾನೆ. ಅವನಿಗೆ ಆ ಕಾಳನ್ನು ತಿನ್ಬೇಕು. ಅದರ ಅರ್ಥ ಒಂದು ಕಾಳನ್ನು ಅವ ತಿನ್ಬಿಟ್ಟಿದ್ದಾನೆ ಮತ್ತು ಎರಡನೇ ಕಾಳು ಅವನಿಗೆ ತಿನ್ಬೇಕು. ಎಸ್ ಎಸ್, ಮೊದಲ ಕಲ್ಲು ಅವನ ಹೊಟ್ಟೆಲ್ಲಿದೆ. ಬಹುಶಃ ಇದು ನಾಲ್ಕನೇ ಕಲ್ಲು. ಮತ್ತಿದು ಬಹುಶಃ ಎಸ್, ಅದು ಸಿಕ್ತು. ಕಲ್ಲು ಅವರ ಹೊಟ್ಟೆಯೊಳಗಿದೆ. ಇದು ಕಲ್ಲು ತೆಗೆಯೋ ಸಮಯವಲ್ಲ, ನಡೀರಿ. ಬೇಗ ನಡೀರಿ, ನೀವೆಲ್ಲ ಬಂದ್ಬಿಡಿ. ಜೀವನದಲ್ಲಿ ನಾನು ಏನೆಲ್ಲ ನೋಡ್ಬೇಕಿತ್ತೋ ಎಲ್ಲ ನೋಡ್ಬಿಟ್ಟೆ. ಬಾಬಾ ದೀಮ್ ಅವರೇ, ತುಂಬಾ ತುಂಬಾ ಧನ್ಯವಾದ. ಈಗ್ಯಾಕೆ ನೋಡ್ತಾ ಇದ್ದೀರೋ? ಹಿಂಬಾಲಿಸಿ, ಹಿಡೀರಿ ಅವರನ್ನ. ಮಗು, ನಿನಗೇನನ್ಸುತ್ತೆ? ನಿನಗೆ ಮಾತ್ರ ಜಾದು ಗೊತ್ತಾ? ಶಾಕೀರ್ ಅವರೇ, ಮುಂದಕ್ಕೆ ನೋಡಿ. ಸಿಪಾಯಿಗಳೇ, ಆಕ್ರಮಣ ಮಾಡಿ. ಎಲ್ರೂ ಎಚ್ಚರವಾಗಿರೋ. ಇಲ್ಲ, ರುದ್ರ. ಬಹುಶಃ ನೀನ್ ಹೊಸಬ. ಸ್ಮೋಕ್ ವಿಚ್ ಹೇಳಿರ್ಬೇಕು. ಇಲ್ಲಿ ಹಾರಾಡ್ಕೊಂಡು ಹೋಗೋದು ನಿಷೇಧ. ನಡೀರಿ, ಈಗ ಕೆಳಗಡೆ ಹೋಗೋಣ. Zibaiska, fire creator! ನೋಡಿ, ನಮ್ಗೆ
ಹೋಗ್ಲು ಬಿಡಿ, ಇಲ್ಲಾಂದ್ರೆ ನಾವು ದೊಡ್ಡ ತೊಂದರೆಗೆ ಸಿಕ್ಕಾಕುತ್ತೀವಿ. ಸರಿ, ಇವ್ರನ್ ಕೊಂಡ್ ಹೋಗೋದಿದ್ರೆ ಕೊಂಡೋಗು. ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ಇಬಾಯಿಸ್ಕಾ ಜಿಬಾಯಿಸ್ಕಾ ಟ್ರೀ ರೂಟ್ ಫ್ರೀಜು. ಇದೇನಾಗ್ತಿದೆ? ನಿಲ್ಲು ನಿಲ್ಲು, ಬೇಡ. ರುದ್ರ, ಎಲ್ಲಿ ತಪ್ಪಿಸ್ಕೊಂಡು ಹೋಗ್ತೀನಿ ನೀನು? ನಿನ್ನನ್ನ ನುಚ್ಚು ನೂರು ಮಾಡಿಬಿಡ್ತೀನಿ. ರುದ್ರ, ನೀನೇನೋ ಮರೆತಿದ್ದಿ. ತಗೋ, ಮೆಟಲ್ನ ಶಕ್ತಿಯ ಕಲ್ಲು. 4ನೇ ಕಲ್ಲು. ಶಾಕಿರ್ ಅವ್ರೆ, ಥ್ಯಾಂಕ್ ಯು. ಇಬಾಯಿಸ್ಕಾ ಸಿಬಾಯಿಸ್ಕಾ, ಗೋ ಬ್ಯಾಕ್. ಅವ ಅಲ್ಲಿ ಮೇಲಿದ್ದಾನೆ. ನಾಳೆ ಬೆಳಿಗ್ಗೆ ಸೂರ್ಯಗ್ರಹಣ. ಚಂದ್ರ ಸಂಪೂರ್ಣವಾಗಿ ಸೂರ್ಯನನ್ನು ಆವರಿಸಿ ಆದ ನಂತರ ಹೊರಡುವ ಸೂರ್ಯನ ಕಿರಣಗಳು ಅದು ಭೂಮಿಯ ಮೇಲೆ ಬಿದ್ದು ಇಡೀ ಜಗತ್ತನ್ನ ನಾಶಗೊಳಿಸುತ್ತೆ. ಮಾಡಿದ್ದು ಮಹಾರಾಯ, ಇದರ ಅರ್ಥ ನಮ್ಮ ಹತ್ರ ಕೇವಲ ಇವತ್ತು ರಾತ್ರಿಯ ಕಾಲಾವಧಿ ಮಾತ್ರ ಇದೆ. ಹೌದು ರಂಗಿಲಾ, ಆದ್ರೆ ಇನ್ನೆರಡು ಕಲ್ಲು ಪಡ್ಕೊಳ್ಳೋದು ಬಾಕಿ ಇದೆ. ಅದರಲ್ಲಿಯ ಒಂದು ಹೆರೋಷಿಯಸ್ ಹತ್ರ ಇದೆ. ನನ್ ತಲೆ ಮಾತ್ರ ನರಿಯದ್ದಲ್ಲ, ಬುದ್ಧಿರು ನರಿಯಂತೆ ಚುರುಕಾಗಿದೆ. Ibaisca, Ibaisca, sacou um puxão! ನನ್ನನ್ನು ಹಿಂಬಾಲಿಸಿ, ಬೇಗ. ಇಲ್ಲಿ ಹೆರೋಷಿಯಸ್ ಕೂಡ ಬಂದ. ರುದ್ರ, ಈ ರಾತ್ರಿಗೆ ಯಾವಾಗ ಬೆಳಗಾಗುತ್ತೆ? ಮಾಡಿದ್ದು ಮಹಾರಾಯ, ಇಷ್ಟು ದೊಡ್ಡ ಮೋಸ. ರುದ್ರ 3 ಸ್ಟೋನು ನಾಸಿರ್ ಹತ್ರ ಇತ್ತು. ನೀನ್ ಏನೇ ಮಾಡಿದ್ರು ಗೆಲುವು ನಮ್ಗೇನೆ ಸಿಗುತ್ತೆ. ಬಾ ರುದ್ರ, ಬಾ. ಈಗ ನಿನ್ನಿಂದ ಏನು ಮಾಡೋಕ್ಕಾಗೋದಿಲ್ಲ. 4 ಕಲ್ಲುಗಳು ನನ್ನ ಹತ್ರನೇ ಇವೆ. ಕೇವಲ ಒಂದಷ್ಟೇ ಬೇಕು. ನಾಳೆ ಬೆಳಗ್ಗಿನವರೆಗೆ ಅದು ಸಿಗಬಹುದು. ಆಮೇಲೆ ಜಗತ್ತಲ್ಲಿ ನಾನು ಏನು ಮಾಡಬಹುದು? ಏನು? ಮತ್ತು ನೀನು ನಿನ್ನಿಂದೇನು ಮಾಡೋಕ್ಕಾಗೋದಿಲ್ಲ. ಏನೂ ಇಲ್ಲ. ಹೆರೋಷಿಯಸ್, ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ಆಯ್ತು, ಮಾಡೋದಿಲ್ಲ. ಹೆರೋಷಿಯಸ್ ಖುಷಿ ಪಟ್ಟ. ಹೆರೋಷಿಯಸ್ ಖುಷಿ ಪಟ್ರೆ ನೀನು ಖುಷಿ ಪಡ್ತೀಯ. ರುದ್ರ, ಸಮಯ ಕಮ್ಮಿ ಇದೆ. ಇಲ್ಲಾಂದ್ರೆ ಇನ್ನೂ ಮಜಾ ಮಾಡ್ತಾ ಇದ್ದೆ. 5ನೇ ಕಲ್ಲು ಹುಡುಕಿ ಆಮೇಲೆ ಸಿಗ್ತೀನಿ. Ibaisca, Ibaisca, boom, check, check, boom!
ಹೆರೋಷಸ್, ನಾನು ಬಾಬಾ ದೀನ್ರಿಂದ ಕೇಳಿದ್ದೆ, ನಾಳೆ ಸೂರ್ಯಗ್ರಹಣ ಮುಗಿದ ಬಳಿಕ ಹೊರಟ ಮೊದಲ ಕಿರಣ ಜಗತ್ತನ್ನ ನಾಶಪಡಿಸುತ್ತೆ. ನಿನಗೆ 5ನೇ ಕಲ್ಲು ಅದರ ಮೊದಲು ಹುಡುಕ್ಬೇಕು. ನಾಳೆ ಬೆಳಗಾಗೋಕೆ ಇನ್ನೂ ತುಂಬಾ ಸಮಯವಿದೆ. ಆ 5ನೇ ಕಲ್ಲು ಸಿಗುತ್ತಲೇ ನಾನು ಎಷ್ಟು ಶಕ್ತಿಶಾಲಿ ಆಗ್ತೀನಂದ್ರೆ ಯಾರು ನನ್ನನ್ನ ಮುಗಿಸೋದಕ್ಕಾಗಲ್ಲ, ತಿಳಿತೇನ್ರ? ಯಾವತ್ತೂ ಇಲ್ಲ. ಹೆರೋಷಸ್, ನೀನು ಹೇಳಿದ್ದೆ ರುದ್ರನಿಂದ ಎಲ್ಲಾ ಕಲ್ಲುಗಳನ್ನ ತಂದ್ಕೊಟ್ರೆ ನನ್ನ ಹೆಂಡತಿ ಮಕ್ಕಳನ್ನ ಬಿಟ್ಬಿಡ್ತೀಯ ಅಂತ. ದಯಮಾಡಿ ಅವರನ್ನ ಬಿಟ್ಬಿಡು. ಬಿಟ್ಟು ಬಿಡ್ತೀನೋ, ಆದ್ರೆ 5ನೇ ಕಲ್ಲು ಸಿಕ್ಕಿದ ಬಳಿಕ. ಯಾಕೆಂದ್ರೆ ಹಿರೋಷಸ್ ಖುಷಿ ಪಟ್ರೆ ನೀನು ಖುಷಿ ಪಡ್ತೀಯ. ಇವರಿಗೆ ಇವರ ಮಹಾರಾಣಿ ಮತ್ತು ಮಕ್ಕಳನ್ನ ಭೇಟಿ ಮಾಡಿಸಿ, ಲೋ ಮಡಿಯ ಇವರನ್ನ ಕರ್ಕೊಂಡೋಗು. ನೋಡಿ ಗೆಳೆಯರಿ, ಅಲ್ಲಂತೂ ತುಂಬಾ ಜಾಸ್ತಿ ಸೆಕ್ಯೂರಿಟಿ ಇಟ್ಟಿದೆ. ಈಗೇನ್ ಮಾಡೋದು ರುದ್ರ? ನಡಿ. ವೈರಿಗಳು ಆಕ್ರಮಣ! ಇದೇನಾಗ್ತಿದೆ? ಸಿಪಾಯಿಗಳೇ, ಇದೇನಾಗ್ತಿದೆ? ಸಿಪಾಯಿಗಳೇ, ಬಾ ರುದ್ರ ಬಾ. ಈವರೆಗೆ ನಿನ್ಗೆ ಗೊತ್ತಾಗಿರ್ಬೇಕು, ಲೋಮಡಿಯ ತಲೆ ಮಾತ್ರ ನರಿಯದ್ದಲ್ಲ, ಬುದ್ಧಿನೂ ನರಿಯಂತೆ ಛತ್ರವಾಗಿದೆ, ಗೊತ್ತೇನೋ? ಸಿಪಾಯಿಗಳೇ, ಇವರನ್ನು ಬಿಡಬೇಡಿ. ಇನ್ನೊಬ್ರನ್ನು ತಳಿಸೋಣ. ಹೌದು ವರುಣ್. ಲೋಮಡಿಯಾ, ನೀನ್ ಎಲ್ಲಿದ್ದೀಯಾ? ಓಕೆ, ನೀನ್ ಇಲ್ಲಿ ಅಡ್ಗಿದ್ಯಾ? ನಾನ್ ಮಾತಾಡೋ ಮೂಡಲ್ಲಿ ಇಲ್ಲ. ಟೈಮ್ ಕಮ್ಮಿ ಇದೆ. ಹೇಳು, ಹೆರೋಷಸ್ ಎಲ್ಲಿದ್ದಾನೆ? ಅದೆಲ್ಲ ಹೇಳ್ತೀನಿ. ಅವಕಾಶ ಚೆನ್ನಾಗಿದೆ, ಓಡ್ಬಿಡ್ತೀನಿ. ಈ 5ನೇ ಕಲ್ಲು ನನ್ಗೆ ಯಾಕೆ ಸಿಗ್ತಾ ಇಲ್ಲ? ಅದನ್ನ ಹೇಗೆ ಹುಡುಕಲಿ? ಎಂಥ ದರಿದ್ರ! ಸಮಯ ಮೀರ್ತಾ ಇದೆ. ನನ್ನ ಪ್ಲಾನ್ ಎಡವಟ್ಟಾಗಲೇಬಾರ್ದು. ಈ 5ನೇ ಕಲ್ಲಿದ್ದು ಸುಳಿವೇ ಸಿಗ್ತಿಲ್ವಲ್ಲ. ಆ ರುದ್ರನಿಗೆ ಹುಡ್ಕೋಕ್ ಬಿಟ್ಟಿದ್ರೆ ಅದೇ ಒಳ್ಳೇದಾಗ್ತಿತ್ತು. ಆಮೇಲೆ ಎಲ್ಲ ಕಸಿದ್ಕೊಳ್ಬಹುದಿತ್ತು.
ಬಹುಶಃ ಈಗ ಏನಾದ್ರೂ ದಾರಿ ಕಾಣಿಸುತ್ತೆ. ಸಿಕ್ಕಿತು. ಬೆಂಕಿಯ ಶಕ್ತಿಯ ಕಲ್ಲು. ಹೆರೋಶಿಯಸ್, ನೀನ್ ಮಾಡ್ತಿರುವ ಕೆಲಸ ಸರಿಯಲ್ಲ. ಆ ಕಲ್ಲು ನಮ್ಗೆ ವಾಪಸ್ ಕೊಡು. ಸೂರ್ಯ ಉದಯಿಸಲಿದ್ದಾನೆ. ಅವುಗಳನ್ನ ಸರಿಯಾದ ಜಾಗದಲ್ಲಿ ಇಟ್ಟಿಲ್ಲ ಅಂದ್ರೆ ಎಲ್ಲ ನಾಶವಾಗುತ್ತೆ. ನೋಡು, ನೋಡಿದ್ಯಾ ಎಲ್ಲೆಲ್ಲಿ ನನ್ನ ಪವರ್ ಯೂಸ್ ಮಾಡ್ತೀರೋ ಕ್ಷಣದಲ್ಲಿ ಅವೆಲ್ಲ ಮಾಯವಾಗಿ ಬಿಡುತ್ತೆ ಶಾಶ್ವತವಾಗಿ. ನೋಡಿದ್ಯಾ ನನ್ನ ಶಕ್ತಿ. ಈಗ ನಾನು ಜಗತ್ತಿಗೆ ಒಡೆಯ, ಇಡೀ ಜಗತ್ತಿನ ಒಡೆಯ. ನನ್ನ ನೀನು ಬಿಡು, ಯಾರು ಮುಗಿಸೋಕ್ಕಾಗಲ್ಲ, ಯಾರು ಇಲ್ಲ. ಶಕ್ತಿ ಕಳ್ಕೊಂಡ್ರು ಮತನ ಬಿಟ್ಟಿಲ್ಲ ನೀನು. ಬೆಂಕಿ ಎಲ್ರು ಬೆಂದು ಹೋಗ್ತೀವಿ. ರುದ್ರ ಏನಾದ್ರೂ ಮಾಡು.
ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ಬೇಡ ರುದ್ರ, ನನ್ನ ಕಲ್ಲುಗಳು, ನಾನು ನಿನ್ನನ್ನ ಬಿಡೋದಿಲ್ಲ. ಅರೆ ಮಾಡಿದ್ದುಣ್ಣೋ ಮಹಾರಾಯ, ಇವರು ಎಲ್ಲಿವರೆಗೆ ಕಾದಾಡ್ತಿರ್ತಾರೆ? ಸೂರ್ಯಗ್ರಹಣ ಮುಗಿಯೋದ್ರಲ್ಲಿದೆ. ಇಷ್ಟೆಲ್ಲ ರುದ್ರರು ಒಟ್ಟಿಗೆನಾ? ನೀನೇನ್ ಬೇಕಾದ್ರೂ ಮಾಡು, ಇವತ್ತು ಬಚಾವಾಗ್ಲಾರೆ. ಇನ್ನು ಸಾಕು ಈ ಇಲ್ಲಿ ಬೆಕ್ಕಿನ ಆಟ. ಇವಾಗ ನನ್ನ ಕನಸು ನನ್ಸಾಗೋದನ್ನ ಯಾರಿಂದಲೂ ತಡೆಯೋಕ್ಕಾಗಲ್ಲ, ಯಾರಿಂದಲೂ ಇಲ್ಲ. ರುದ್ರ, ಕೊನೆ ಇಚ್ಛೆ ಏನಾದ್ರೂ ಇದ್ರೆ ಹೇಳು, ಪೂರೈಸೇ ಬಿಡ್ತೀನಿ. ನನ್ಗೆ ಇಷ್ಟೇನೆ ಹೇಳೋಕಿದೆ. ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ ಹೆರೋಷಿಯಸ್. ಮಾಡಿದ್ದುಣ್ಣೋ ಮಹಾರಾಯ. ಈಗ ನೋಡ್ಬೇಕೆಂದ್ರೆ ಈ 5 ಕಲ್ಲುಗಳನ್ನು ಎಲ್ಲಿ ಇಡೋದಂತ. ಕೊಡು, 5 ಕಲ್ಲುಗಳನ್ನ ಪುಸ್ತಕದ ಮೇಲಿಡು. ನಡೀರಿ, ದಾರಿ ಸಿಕ್ತು. ಈ ಮ್ಯಾಪ್ ನ ಫಾಲೋ ಮಾಡ್ತಾ ಹೋಗ್ಬೇಕು. ಹಾ, ಅಲ್ಲಿ ನೋಡಿ ಪಿರಮಿಡ್. ಅಲ್ಲಿ ನಮ್ಗೆ ಈ ಕಲ್ಲುಗಳನ್ನು ಇಡಬೇಕು. ಸೂರ್ಯಗ್ರಹಣ ಮುಗಿದ್ರಲ್ಲಿದೆ. ನಮ್ಮ ಹತ್ರ ಜಾಸ್ತಿ ಸಮಯ ಇಲ್ಲ, ಬೇಗ ಹೊರಡಿ. ಬುಕ್ಕಲ್ಲಿ ಹೇಗ್ ಡಯಾಗ್ರಾಮ್ ಕಾಣ್ತಿತ್ತು, 4 ಮೂಲೆಯಲ್ಲಿ ಒಂದೊಂದು ಕಲ್ಲು ಮತ್ತು ಮೇಲೆ ಒಂದು. ನೀವು 4 ಮೂಲೆಗೆ ಇಡಿ, ನಾನ್ ಮೇಲಕ್ಕೆ ಇಡ್ತೀನಿ. ಆಗ್ಲಿ. ನೀನ್ ಮಾಡೋಕೆ ಹೋಗೋದನ್ನ ನಾನು ಎಂದೂ ಬಿಡಲಾರೆ. Ibaiska, stone fix it. ರುದ್ರ, ನಾನಿನ್ನೂ ಸೋಲು ಒಪ್ಪಿಕೊಂಡಿಲ್ಲ. ಹೆರೋಷಿಯಸ್, ಕಲ್ಲನ್ನ ಅಲ್ಲಿ ಫಿಕ್ಸ್ ಮಾಡು, ಇಲ್ಲಾಂದ್ರೆ ನಾವೆಲ್ಲ ನಾಶವಾಗ್ತೀವಿ. ಇಲ್ಲ, ಇವಾಗ ನೀನ್ ನನಗೆ ಆ 4 ಕಲ್ಲುಗಳನ್ನು ತಂದು ಕೊಡು, ಇಲ್ಲಾಂದ್ರೆ ನಾನು ಎಲ್ಲರನ್ನು ಮುಗಿಸಿ ಬಿಡ್ತೇನೆ. ರುದ್ರ, ನಮ್ಮ ಹತ್ರ ಟೈಮ್ ಕಮ್ಮಿ ಇದೆ. ಈ ಸೂರ್ಯನ ಪ್ರಕಾಶ ನನ್ನನ್ನು ಸುಟ್ಟು ಹಾಕುತ್ತೆ. ಬೇಡ, ತಡೀರಿ, ತಡೀರಿ ಇದನ್ನ.
ರುದ್ರ ನಮ್ಮನ್ನು ಕಾಪಾಡ್ದೆ. ನೀನು ಎಲ್ರನ್ನು ಕಾಪಾಡ್ದೆ ರುದ್ರ. ರುದ್ರ, ತುಂಬಾ ತುಂಬಾ ಧನ್ಯವಾದ. ನೀನು ನನ್ನ ಇಡೀ ಸಿಟಿನ ಕಾಪಾಡ್ದೆ. ನಿನಗೆ ಮೋಸ ಮಾಡಿದ್ದಕ್ಕೆ ಕ್ಷಮೆ ಇರಲಿ. ಅದನ್ನ ನಾನು ನನ್ನ ಮನೆಯವರನ್ನೆಲ್ಲ ಕಾಪಾಡಲು ಉಪಾಯವಿಲ್ಲದೆ ಮಾಡಿದ್ದೆ. ಪರವಾಗಿಲ್ಲ, ಆಗೋದೆಲ್ಲ ಒಳ್ಳೆಯದಕ್ಕೆ ಆಗುತ್ತೆ. ನಿಜವೆಂದ್ರೆ ಅಸಲಿ ಧನ್ಯವಾದ ಬಾಬಾದೀನ್ ಅವರಿಗೆ ಕೊಡ್ಬೇಕು. ಅವ್ರಿಲ್ಲದಿದ್ರೆ ನಾವೇನೂ ಮಾಡಕ್ಕಾಗ್ತಿರ್ಲಿಲ್ಲ. ರುದ್ರ, ಈಗ ಯೋಚಿಸೋ ವಿಷಯ ಅಂದ್ರೆ ನಾವು ಬಂದ್ಬಿಟ್ಟಿದೀವಿ, ಆದ್ರೆ ವಾಪಸ್ ಹೇಗೆ ಹೋಗ್ಬೇಕು? ಅದ್ರ ಬಗ್ಗೆ ಚಿಂತಿಸ್ಬೇಡಿ. ಅಲ್ಪ ಸ್ವಲ್ಪ ಜಾದು ನಂಗೂ ಬರುತ್ತೆ. ಬನ್ನಿ, ನನಗೆ ಗೊತ್ತು ನಿಮ್ಮನ್ನೆಲ್ಲ ವಾಪಸ್ ಹೇಗ್ ಕಳ್ಸೋದು ಅಂತ. ಆದ್ರೆ ಕೆಲವು ದಿವಸ ನೀವೆಲ್ಲ ನನ್ನ ಮನೆಯವ್ರ ಜೊತೆ ಇರ್ಬೇಕಾಗುತ್ತೆ. ಹೌದು ರುದ್ರ, ಬೇಡ ಅನ್ಬೇಡ. ನನ್ಗೆ ಮತ್ತು ನನ್ನ ಮಕ್ಕಳಿಗೆ ಸ್ವಲ್ಪ ದಿನ ನಿಮ್ ಜೊತೆ ಇರ್ಬೇಕೆಂದು ಮನ್ಸಾಗ್ತಿದೆ. ನಾವು ನಿಮ್ಮನ್ನ ಇಲ್ಲೆಲ್ಲಾ ಕಡೆ ಸುತ್ತಾಡಿಸ್ತೀವಿ. ಸರಿ, ನಿಮ್ ಇಚ್ಛೆ ಅಂತೆ ಆಗ್ಲಿ. ಥ್ಯಾಂಕ್ ಯು ರುದ್ರ. ಎಲ್ರು ಎಷ್ಟು ಸಂತೋಷದಲ್ಲಿದ್ದಾರೆ. ನನ್ನ ಬಾದಶಾ ಸತ್ತೋದ್ರು, ನಾನು ನಿರುದ್ಯೋಗಿ ಆದೆ. ನೀವು ನನ್ನ ನಿಮ್ಮ ಆಸ್ಥಾನದಲ್ಲಿ ಇಟ್ಕೊಂಡ್ರೆ ನಾನು ತುಂಬಾ ಉಪಯೋಗಕಾರಿ. ಯಾಕಂದ್ರೆ ನನ್ನ ತಲೆನೇ ನರಿಯದ್ದಲ್ಲ, ಬುದ್ಧಿನೂ ನರಿಯಂತೆ ಚತುರವಾಗಿದೆ. Watch India's largest kids library only on Jio Hotstar. Download the app now.